ನೋಡ್ಕೊಂಬಿಡ್ರಿ ಗಾಡಿ ಓಡಿಸ್ತಾ ಇರೋದೇ ಇವನು ನೋಡ್ಕೊಂಬಿಡ್ರಿ. ಮಾತೇ ಬರಲ್ಲ, ಡೀಸೆಲ್ ಬಂತು. ಇವನೇ ಆಪತ್ ಬಂದವ ತರ ಬಂದ ನಮ್ಗೆ ಡೀಸೆಲ್ ಎತ್ಕೊಂಡು. ಅಯ್ಯಪ್ಪ ಸೋಮೆ ಯೂಟ್ಯೂಬ್ ಚಾನಲ್ ಓದ್ತಾ ಇರೋದು ಹೇಳು. ಸಿದ್ಧ ಕಣೋ ಪ್ರಾಣ ಕೊಡೋಕೆ ಈಗೆಲ್ಲ ನಾಡು ನುಡಿಗೆ. ಗೈಸ್ ವೆಲ್ಕಮ್ ಬ್ಯಾಕ್ ಅಗೇನ್, ಸ್ವಾಗತ ಎಲ್ಲರಿಗೂ ಹೊಸ ವಿಡಿಯೋಗೆ. ಸೊ ಏನಪ್ಪ ಮ್ಯಾಟ್ರ್ ಅಂತ ನೀವು ಆಲ್ರೆಡಿ ಟೈಟಲ್ ಕಂಪ್ಲೇನೆಲ್ಲ ನೋಡಿ ಅರ್ಥ ಮಾಡ್ಕೊಂಡಿರ್ತೀರಾ. ಇವಾಗ ನಾವು ಗೂಡು ತರಕ್ಕೆ ಹೋಗ್ತಾ ಇದೀವಿ. ನಾನು ಹೇಳಿದ್ದೆ ನಿಮ್ದು ಬೇರೆ ಕಡೆ ಇಟ್ಟಿದ್ದೀನಿ ಗೂಡು ಅಂದ್ಬಿಟ್ಟು. ಸೊ ಅದನ್ನೆಲ್ಲ ತರಕ್ಕೆ ಹೋಗ್ತಾ ಇದ್ವಿ. ತುಂಬ ದಿವಸ ಆಗಿತ್ತು ತಂದಿಲ್ಲ, ಮಳೆ ಬಿದ್ದೆಲ್ಲ ಸ್ವಲ್ಪ ಹಾಳಾಗೈತೆ. ಅದನ್ನೆಲ್ಲ ತಂದು ರೆಡಿ ಮಾಡಬೇಕು. ಅದಕ್ಕೆ ಇವಾಗ ತರಕ್ಕೆ ಹೋಗ್ತಾ ಇದ್ದೀವಿ. ಮತ್ತೆ ನಮ್ಮ ಗೆಳೆಯರು ಮಾತಾಡ್ತಾರೆ ನೋಡಿ. ಗಾಯ್ಸ್ ಇವಾಗ ಏನಂತ ಹೇಳಿದ್ರೆ ಪ್ರಿನ್ಸ್ ಆಫ್ ತವರು ನಮ್ಮನ್ನ ಜೋರಾಗಿ ಮಾತಾಡಿ. ಗೂಡ್ ತರೋಕ್ಕೋಸ್ಕರ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಡ್ರೈವರ್ ಬಂದ್ಬಿಟ್ಟು ತುಂಬ ಏನಂತಾರೆ ಅದಕ್ಕೆ ಮಾತೇ ಬರ್ತಾ ಇಲ್ಲ. ಅವ್ರು ಓಡಿಸ್ತಿರೋ ಇದು ನೋಡಿ. ಇವಾಗ ಅಲ್ಲಿ ಹೋಗಿ ವಿಡಿಯೋ ಮಾಡೋಣ ಅಂತ ಇವ್ರು ಹೇಳ್ತಾ ಇದ್ದಾರೆ. ಅಲ್ಲಿ ಹೋಗಿ ವಿಡಿಯೋ ಮಾಡ್ತೀವಿ ಅಂದರೆ ಇದ್ರೆ ವಿಡಿಯೋ ಮಾಡ್ತೀವಿ ಅಷ್ಟೇ. ಎಷ್ಟು ಹೇಳಕ್ಕೆ ಇಷ್ಟಪಡ್ತೀರಿ, ಅಲ್ಲಿ ಹೋದ್ರೆ ಮತ್ತೆ ಸಿಗ್ತೀವಿ. ಇವನೇ ನೋಡ್ಕೊಂಬಿಡ್ರಿ, ಗಾಡಿ ಓಡಿಸ್ತಾ ಇರೋದೇ ಇವನು ನೋಡ್ಕೊಂಬಿಡ್ರಿ. ಅರ್ಧ ದಾರಿಗೆ ಬಂದಿದ್ದೀರಿ, ಡೀಸೆಲ್ ಖಾಲಿ ಆಗೋಗಿದೆ. ಇವನು ಓಡಿಸಿರೋ ಬಾಡಿಗೆ ಗಾಡಿನ ಡೀಸೆಲ್ಲೇ ಖಾಲಿ. ಏನಂತೀರ ಇದಕ್ಕೆ? ನೋ ವರ್ಡ್ಸ್. ಮಾತೇ ಇಲ್ಲ, ಮಾತೇ ಬರಲ್ಲ, ಮಾತೇ ಆಡೋಕ್ಕಾಗಲ್ಲ ಈ ಥರ ಮಾಡೋದು. ಸೊ ಏನಾಯ್ತು ಗೊತ್ತಾ, ಡೀಸೆಲ್ ನೋಡ್ಕೊಂಡಿಲ್ಲ ನಾವು, ಎಂಡಲ್ಲೇ ಇತ್ತು. ಲೈಕ್ ಅಲ್ಲಿಂದ ಒಂದು 4-5 ಕಿಲೋಮೀಟ್ರ್ ఉంది ಡೀಸೆಲ್ ಖಾಲಿ ಆಗೋಯ್ತು. ಏನು ಇನ್ನೊಂದು ಜಾಸ್ತಿ ಅಂದರೂ ಒಂದು ಕಿಲೋಮೀಟ್ರ್ ಹೋಗಿದ್ರೆ ಪೆಟ್ರೋಲ್ ಬಂಕ್ ಇತ್ತು. ಸೊ ಡೀಸೆಲ್ ಖಾಲಿ ಆಗೈತೆ. ಇವ್ನ ತಮ್ಮಂಗೆ ತರ ಕೇಳಿದಿರಿ, ಇವಾಗ ತೊಗೊಂಬರ್ತೀನಿ ಅಂದವನೇ. ಸೊ ಅವನಿಗೋಸ್ಕರ ವೆಯ್ಟ್ ಮಾಡ್ತೀವಿ. ಡೀಸೆಲ್ ತೊಗೊಬಂದು ಸಿಕ್ಕಿದೆ, ನಿಮಗೆ ಸಿಗ್ತೀನಿ. ಇದೇ ಗಾಡೀಲಿ ಬಂದಿರೋದು. ಇದು ಬೆಳಗ್ಗೆ ಕೋಳಿ ಎತ್ಕೊಳಕ್ಕೆ ಹೋಗಬೇಕು. ಆ ಗಾಡಿನ ನಾವು ಎತ್ಕೊಂಡು ಬಂದಿದ್ದೀವಿ. ಇವಾಗ ಅವ್ರ ತಮ್ಮ ಬರೋದು ಒಂದು 15-20 ನಿಮಿಷ ಆಗುತ್ತೆ. ಇಲ್ಲೋಗಿ ಚಳಿ ಹೆವಿ ಆಯ್ತು ಅನ್ಕೊಳ್ಳಿ. ಚಳಿಗೆ ಹೋಗ್ಬಿಟ್ಟು ಒಂದು ಟೀ ಕುಡಿದ್ಬಿಟ್ಟು ಬರೋಣ. 2000 years later. ಡೀಸೆಲ್ ಬಂತು. ಇವನೇ ಆಪತ್ ಬಂದವ ಥರ ಬಂದ ನಮ್ಗೆ ಡೀಸೆಲ್ ಎತ್ಕೊಂಡು. ಥ್ಯಾಂಕ್ ಯು ಬ್ಲ್ಯಾಕಿ, ವೆಲ್ಕಮ್. ಯಾರು ಓಡಿಸಿಲ್ಲ ಡ್ರೈವರು? ಇಲ್ಲ ನಿಮ್ಮ ಅಣ್ಣ. ಯಾ ಕೋಳಿ ಅಂಗಡಿದು ಗೂಡಿಲ್ಲ, ಇನ್ನ ಗೂಡು ಹತ್ರನೇ ಹೋಗಿಲ್ಲ. ಇಲ್ಲೇ ಆಫ್ ಇಲ್ಲಿಗೇನೆ. ನಾನು ಇಷ್ಟು ದೊಡ್ಡ ಬೇಕಾದ್ರೆ ಅನ್ಕೊಂಡೆ ಇದ್ದೀರಾ ನಮ್ಮ ಅರ್ಥ ಮಾಡಬೇಕು. 2 ಲೀಟರ್ ತರ್ಸ್ಕೊಂಡ್ರೆ ಏನು ಪಾವ್ ನೀನು? ಲೇ ಇವಾಗ ನಡೆಯೋ ತಿಕ್ಕ ಮುಚ್ಕೊಂಡ್ ಫಸ್ಟು ಲೇ ಅಲ್ಲಿ ಹೋಗೋಣ. ಇವಾಗ ಒಂದು ಅರ್ಧ ಕಿಲೋಮೀಟರ್ ಹೋಗಲ್ಲ. ಅರ್ಧ ಕಿಲೋಮೀಟರ್ ಅಲ್ಲ ಒಡೆ ಅದು ಹಾಕಿದ್ರೆ ನಮ್ಮ ಡೀಸೆಲ್ ಎಷ್ಟು ಮೈಲೇಜ್ ಕೊಡುತ್ತೆ ಗೊತ್ತಾ ನಿಂಗೆ? ಈ ನಿಮ್ಮ ಅಣ್ಣಗೆ ಅರ್ಥ ಆಗ್ತಿಲ್ಲ. ಸ್ವಲ್ಪ ಬಿಡ್ಬೇಡ, ಹಾಕು ಇನ್ನು ಸ್ವಲ್ಪ. ಗೈಸ್ ಡೀಸೆಲ್ ಬಂತು, ಗಾಡಿ ಸ್ಟಾರ್ಟ್ ಆದರೆ ಹೊರಡೋದು ಇವಾಗ ಬೇಗ. ಸ್ಟಾರ್ಟ್ ಮಾಡಪ್ಪ, ಸ್ಟಾರ್ಟ್ ಆಗುತ್ತಿಲ್ಲ ನೋಡೋಣ. ದೇವ್ರೇ, ಓ ಬ್ರೋ, ಅಯ್ಯಪ್ಪ ಸೋಮೆ. ಫುಲ್ ಎಳ್ಕೊಂಬಿಡು ಗಗನ್, ಬಂದ್ಬಿಡುತ್ತೆ. ಟಚ್ ಆಗಲ್ಲ, ಟಚ್ ಆಗಲ್ಲ ಗಗನ್. ಹಿಂದೆ ಬರ್ತೀಯಾ? ಓಕೆ ಗೈಸ್, ಗಾಡಿ ಸ್ಟಾರ್ಟ್ ಆಯಿತು. ಬನ್ನಿ ಬೇಗ ಹೊಡೋಣ. ಮಕ್ಕಳಾಯ್ತು, ಮನೇಲಿ ಬೈತವ್ರೆ. ಹೊಡೋದು ಬೇಗ, ಆಮೇಲೆ ಎಲ್ಲ ಹಾಕ್ಕೊಳ್ಳೋಣ ನಡಿ. ಎಲ್ಲ ಗೂಡು ನಾಲ್ಕಾಯ್ತು. ತೇಜು, ಹೌ ಇಸ್ ಫೀಲಿಂಗ್? ಗುಡ್. 1 2 3 4 ಇನ್ನೊಂದು ಗೂಡು ಅದು ಫುಲ್ ಹೊಂದ್ಕೋಬೇಕು. ಅದು ನಾಳೆ ನೋಡ್ಬೇಕು ಏನು ಮಾಡೋದಂತ. ಇಳ್ಸೋಕ್ಕಾಗಲ್ಲ, ಫುಲ್ಲು ಅದೊಂದು ಸ್ವಲ್ಪ ರೆಡಿ ಮಾಡ್ಬೇಕು. ಅದೆಲ್ಲ ನಾಳೆ ತೋರಿಸ್ತೀನಿ ನಿಮಗೆ. ಸದ್ಯಕ್ಕೆ ಗೂಡೆಲ್ಲ ಎತ್ಕೊಂಡು ಹೊರಡೋದು. ಬನ್ನಿ ಹೋಗೋಣ. ಎಲ್ಲ ಗೂಡು ಎತ್ತಾಯಿತು. 1 2 ಅದೊಂದು 3 ಅದೊಂದು ದೊಡ್ಡ ಗೂಡು 4. ಲಾಸ್ಟಿಗೆ ಅದು ಎತ್ತಕ್ಕಾಗಲಿಲ್ಲ. ಸೊ ಅದರಿಂದ ಈ ಕಡೆ ಓಪನ್ ಮಾಡೋದು ಎತ್ಕೊಂಡ್ರೆ ಕ್ಲೀನ್ ಮಾಡಬೇಕಷ್ಟೇ. ನಾಳೆಯಿಂದ ಇದೇ ಕೆಲಸ, ನಾಳೆಯಿಂದ ಫುಲ್ ಇದೇ ಕೆಲಸ. ಇದೆಲ್ಲ ಫುಲ್ಲು ಕ್ಲೀನ್ ಮಾಡಬೇಕು. ವಾಪಸ್ ಹಳೆ ಗೂಡು ಹೆಂಗಿತ್ತು ಇದಕ್ಕೆ ತರಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಅದನ್ನೆಲ್ಲ. ಇವಾಗ ಸತ್ತೋಗ್ಬಿಟ್ಟಿದ್ದೀರಿ. ಇವಾಗ ಇದು ನಮ್ದು ಹಳೆ ಗೂಡುಗಳು. ಇದೆಲ್ಲ ತೋರಿಸ್ತೀನಿ ನಾನು ನಿಮಗೆ. ಓಕೆ ಗೈಸ್, ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್ ಗೈಸ್, ಎಲ್ಲರಿಗೂ ಬಾಯ್.